ಮಿನಿಸ್ಟರ್ ಮಾತನಾಡ್ತಾ ಇದ್ರು, ಆಗ್ಲೇ ಪೆಂಡಲ್ ಕುಸಿದು ಬಿದ್ದು ಬಿಟ್ಟಿದೆ. ಅದೃಷ್ಟವಶಾತ್ ಸಚಿವ ಸತೀಶ್ ಜಾರಕಿಹೊಳಿ ಜಸ್ಟ್ ಮಿಸ್ ಆಗಿದ್ದಾರೆ. ಎಲ್ಲಿ, ಏನು, ಯಾವಾಗ, ಹೇಗೆ ಎಲ್ಲ ಮಾಹಿತಿನ ನೋಡ್ತಾ ಹೋಗೋಣ. ಮಿನಿಸ್ಟರ್ ಯಾರು ಗೊತ್ತಾ? ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಇದ್ರಂತೆ, ಪೆಂಡಲ್ ಕುಸಿದು ಬಿದ್ದು ಬಿಟ್ಟಿದೆ. ರಾಣೆಬೆನ್ನೂರು ನಗರದಲ್ಲಿ ದೊಡ್ಡ ದುರಂತ ತಪ್ಪಿದೆ. ಅಂಬೇಡ್ಕರ್ ಕಂಚಿನ ಪ್ರತಿಮೆ ಅನಾವರಣ ವೇಳೆ ಆಗಿರುವಂತ ದುರ್ಘಟನೆ ಇದು. ಕಾರ್ಯಕ್ರಮ ಮುಗಿಸಿ ಹೊರಡುವಾಗ ಪೆಂಡಾಲ್ ಕುಸಿದು ಬಿದ್ದು ಬಿಟ್ಟಿದೆ. ಸುಂಟರ ಗಾಳಿಗೆ ಕುಸಿದು ಬಿದ್ದಿದೆ ಬೃಹತ್ ಪೆಂಡಾಲ್. ಸತೀಶ್ ಜಾರಕಿಹೊಳಿ ಹಿಂದೆಯೇ ಪೆಂಡಾಲ್ ಇತ್ತು ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸತೀಶ್ ಜಾರಕಿಹೊಳಿ. ಎಸ್, ನೋಡಿ, ಭಾಷಣ ಮಾಡುವಂತ ಸಂದರ್ಭದಲ್ಲಿ ಸುಂಟರ್ ಗಾಳಿ ಏಕಾಏಕಿಯಾಗಿ ದೊಡ್ಡ ಸುಂಟರ್ ಗಾಳಿ ಬೀಸಿದೆ. ಇದರ ಪರಿಣಾಮ ಅಲ್ಲಿದ್ದಂತ ಪೆಂಡಾಲ್ ಕುಸಿದು ಬಿದ್ದುಬಿಟ್ಟಿದೆ. ಕುಸಿದು ಅಂತ ಅಂದ್ರೆ ಹಾರ್ತಾ ಇದೆ ನೋಡಿ, ಆ ಬಟ್ಟೆ ಎಲ್ಲ ಸಂಪೂರ್ಣವಾಗಿ ಹಾರ್ತಾ ಇದೆ. ರಾಣೆಬೆನ್ನೂರಲ್ಲಿ ಆಗಿರುವಂತ ಘಟನೆ, ಅಂಬೇಡ್ಕರ್ ಕಂಚಿನ ಪ್ರತಿಮೆ ಅನಾವರಣದ ಸಂದರ್ಭದಲ್ಲಿ ಆಗಿರುವಂತ ದುರ್ಘಟನೆ. ಸುಂಟರ್ ಗಾಳಿ ಅಂತ ಬಂದ್ಬಿಟ್ರೆ ಅಲ್ಲಿನ ಚೇರ್ಗಳೆಲ್ಲ ಹಾರಾಡಲು ಶುರು ಮಾಡ್ತವೆ. ಅದೇ ರೀತಿಯಾಗಿ ಪೆಂಡಾಲ್ ಕೂಡ ಅಲ್ಲಿ ಬಿದ್ದಿರೋದು ಕೆಳಗಡೆ. ಬೃಹತ್ ಪೆಂಡಾಲ್, ಅದು ದೊಡ್ಡ ಮಟ್ಟದ ಪೆಂಡಾಲ್ ಹಾಕಿದ್ರು ಇವತ್ತು. ಸತೀಶ್ ಜಾರಕಿಹೊಳಿ ಇಂದ ಸ್ವಲ್ಪ ಅಂದ್ರೆ ಇನ್ನೇನು ಒಂದು 2-3 ಅಡಿ ಅಥವಾ ಒಂದು 5-6 ಅಡಿ ಅಷ್ಟೇ ದೂರ ಇದ್ರಂತೆ ಸತೀಶ್ ಜಾರಕಿಹೊಳಿ ಅವರು. ಅಲ್ಲೇ ಬಿದ್ದಿರೋದಿದೆ. ಪೆಂಡಾಲ್ ಬೀಳ್ತಾ ಇದ್ದಂತೆ ಕೆಲ ಕಾಲ ವಿಚಲಿತರಾಗ್ಬಿಟ್ಟಿದ್ದಾರೆ ಸಚಿವರು ಸತೀಶ್ ಜಾರಕಿಹೊಳಿ ಅವರು. ನೋಡಿ, ಅಲ್ಲೇ ನಿಂತ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅವ್ರ ಮುಂದೆನೆ ಅದು ಬಿದ್ದು ಹೋಗಿದೆ ನೋಡಿ. ಚೇರ್ಗಳೆಲ್ಲ ಇದಾವೆ. ಏನ್ ಮಾಡೋದು? ಅಕಸ್ಮಾತ್ ಆಗಿ ಒಳಗಡೆ ಜನ ಇದ್ದು ಪಾಪ ಅವ್ರ ತಲೆಗೆಲೆ ಮೇಲೆ ಏನಾದ್ರು ಬಿದ್ದಿದ್ರೆ ಏನ್ ಮಾಡೋದಕ್ಕಾಗುತ್ತೆ? ಈ ಸುಂಟರ್ ಗಾಳಿ ಕೂಡ ಆಕಸ್ಮಿಕವಾಗಿ ಬಂದ್ಬಿಟ್ಟಿದೆ. ಆ ಸಂದರ್ಭದಲ್ಲಿ ಆಗಿರುವಂತ ಘಟನೆ ಇದು. ಎಕ್ಸ್ಕ್ಲೂಸಿವ್ ದೃಶ್ಯವಾಳಿಯನ್ನ ನಿಮ್ಗೆ ತೋರಿಸ್ತಾ ಇದೀವಿ ನಾವು. ರಾಣೆಬೆನ್ನೂರಲ್ಲಿ ಆಗಿರುವಂತ ಒಂದು ಘಟನೆ ಇದು. ಸೊ, ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಸಚಿವರು ಕೂಡ ಭಾಗಿಯಾಗಿದ್ರು. ಸಚಿವರು ಅಂತ ತಕ್ಷಣ ಅವರ ಬೆಂಬಲಿಗರು ಸಾಕಷ್ಟು ಜನ ಅವರನ್ನ ನೋಡೋದಕ್ಕೂ ಕೂಡ ಬಂದಿರ್ತಾರೆ, ತಮ್ಮ ಕಷ್ಟಗಳನ್ನ ಹೇಳೋದಕ್ಕೆ ಬಂದಿರ್ತಾರೆ. ಅಂಬೇಡ್ಕರ್ ಕಂಚಿನ ಪ್ರತಿಮೆ ಅನಾವರಣ ಸಂದರ್ಭದಲ್ಲಿ ಆಗಿರುವಂತ ದುರ್ಘಟನೆ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾವೇರಿ ರಿಪೋರ್ಟರ್ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಯಾವಾಗ ಆಗಿರುವಂತ ಘಟನೆ ಇದು? ಹೇಗಾಯ್ತು? ಏನಾದ್ರೂ ಪ್ರಾಬ್ಲಮ್ ಆಯ್ತಾ ಅಲ್ಲಿ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್ ಬಡಿಗೇರ್, ಈ ಒಂದು ಏನು ಅನಾಹುತ ನಡೆದಿರುವಂತದ್ದು ಅಂದ್ರೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ಒಂದು ನಗರದಲ್ಲಿ ಏನಂತಂದ್ರೆ ಒಂದು ಆಯೋಜನೆ ಮಾಡಿರ್ತು ಇವತ್ತೊಂದು ಕಾರ್ಯಕ್ರಮವನ್ನ. ಶಾಸಕ ಆಗಿರ್ತಕ್ಕಂಥ ಪ್ರಕಾಶ್ ಕೋಳಿವಾಡ್ರ ನೇತೃತ್ವದಲ್ಲಿ ಮತ್ತು ಆ ತಾಲೂಕು ಆಡಳಿತ ನೇತೃತ್ವದಲ್ಲಿ ಹಾಸ್ಟೆಲ್ ಉದ್ಘಾಟನಾ ಒಂದು ಸಮಾರಂಭಕ್ಕೆ ಮತ್ತು ಜೊತೆಗೆ ಅನೇಕ ಒಂದು ಭೂಮಿ ಪೂಜೆಯ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕಾರ್ಯಕ್ರಮವನ್ನ ಮುಗಿಸ್ತಾರೆ. ಕಾರ್ಯಕ್ರಮವನ್ನ ಮುಗಿಸಿದ ನಂತರ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡುವಂತಹ ಸಂದರ್ಭದಲ್ಲಿ ಹಿಂಬದಿಯಲ್ಲಿರುವಂತಹ ಪೆಂಡಾಲು ಏಕಾಏಕಿ ಬಿರುಗಾಳಿಯಿಂದ ಏನಂತಂದ್ರೆ ಮೇಲಕ್ಕೆ ಹಾರಿ ಹೋಗಿ ಅಲ್ಲಿ ಅನೇಕ ಒಂದು ಕಾರ್ಯಕರ್ತರ ಮೇಲೆ ಆ ಒಂದು ಪೆಂಡಾಲ್ ಬಿದ್ದಿರುವಂತದ್ದು. ಸೊ ಕೂದಲೆಳೆ ಅಂತರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಪಾರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಕಾರಣ ಏನು ಅಂತಂದ್ರೆ ಆ ಒಂದು ಪೆಂಡಾಲಿಗೆ ಹಾಕಿರುವಂತಹ ಏನು ಕಬ್ಬಿಣದ ಸರಳುಗಳು ತುಂಬಾ ಭಾರವಾದ ಹಿನ್ನೆಲೆಯಲ್ಲಿ ಏನು ತಲೆ ಮೇಲೆ ಏನಾದ್ರೂ ಬಿದ್ದಿದ್ರೆ ಖಂಡಿತವಾಗಿಯೂ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಕೆಟ್ಟದಾಗಿರ್ತಕ್ಕಂಥ ಪರಿಣಾಮ ಬೀರ್ತಾ ಇತ್ತು, ಅನಾಹುತ ಆಗ್ತಾ ಇತ್ತು. ಹೀಗಾಗಿ ಅದೃಷ್ಟವಶಾತ್ ಈಗ ಅವರು ಯಾವುದೇ ಒಂದು ಗಾಯಗಳಿಂದ ಆಗ್ಲಿ ಅಥವಾ ತೊಂದರೆಗಳಿಂದ ಆಗ್ಲಿ ಪಾರಾಗಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.